ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರೀಪೋಸ್ ಅರ್ಪಿಸುವ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ಸಮಾಜವಾದಿ ಪಾರ್ಟಿಯ ಒಬ್ಬ ಯುವ ನಾಯಕಿ, ಹೆಸರು ಮುಸ್ಕಾನ್ ಮಿಶ್ರಾ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವಂತಹ ನಾಯಕಿ ಇವರು. ಇನ್ಸ್ಟಾಗ್ರಾಮ್ನಲ್ಲಿ 7ರಿಂದ 8 ಲಕ್ಷ ಫಾಲೋವರ್ಸ್ ಅನ್ನ ಹೊಂದಿರೋರು ಇವರು. ಕಳೆದ ಭಾನುವಾರ ಅಕ್ಟೋಬರ್ 12 ತಾರೀಕು ಅಯೋಧ್ಯೆಯ ಶ್ರೀರಾಮ ಮಂದಿರಕ್ಕೆ ತಮ್ಮ ಸ್ನೇಹಿತೆಯ ಜೊತೆ ಹೋಗಿರ್ತಾರೆ. ಅಯೋಧ್ಯೆಯಲ್ಲಿ ಪ್ರಭು ರಾಮನ ದರ್ಶನ ಮಾಡ್ತಾರೆ. ನಂತರ ಅಯೋಧ್ಯೆಯ ಸಂತರಿಂದ ಆಶೀರ್ವಾದ ಕೂಡ ಪಡೆದುಕೊಳ್ತಾರೆ. ಅದರ ಕೆಲವೊಂದಷ್ಟು ಫೋಟೋಸ್ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು. ಸಾಮಾನ್ಯವಾಗಿ ಎಲ್ಲೇ ಹೋದ್ರೂ ಫೋಟೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತಾರೆ. ಹಾಗೆ ಇದನ್ನು ಕೂಡ ಮಾಡಿದ್ರು. ಅದರಲ್ಲಿ ಒಂದು ಫೋಟೋವನ್ನ ತಮ್ಮ ಸಮಾಜವಾದಿ ಪಕ್ಷದ ಶಾಸಕರೊಬ್ಬರಿಗೆ ಶೇರ್ ಮಾಡ್ತಾರೆ. ಅದಾದ 7-8 ತಾಸಿಗೆ ಅಖಿಲೇಶ್ ಯಾದವ್ ಒಂದು ಆದೇಶವನ್ನ ಹೊರಡಿಸಿದ್ರು. ಈ ಆದೇಶದಿಂದ ಒಂದಂತೂ ಸ್ಪಷ್ಟವಾಗಿತ್ತು, ಅಖಿಲೇಶ್ ಯಾದವ್ ಪ್ರಭು ಶ್ರೀರಾಮನ ವಿರೋಧಿ, ಅಖಿಲೇಶ್ ಯಾದವ್ ಸನಾತನ ಧರ್ಮದ ವಿರೋಧಿ ಅಂತ. ಎಲ್ಲಿವರೆಗೂ ಅಂದ್ರೆ ಪಕ್ಷದಲ್ಲಿ ಯಾರಾದ್ರೂ ಶ್ರೀರಾಮರ ಹೆಸರು ಹೇಳಿದ್ರು ಅನ್ನೋದನ್ನ ಸಹಿಸ್ಕೊಳ್ಳೋದಿಲ್ಲ. ಅಷ್ಟಕ್ಕೂ ಅಖಿಲೇಶ್ ಯಾದವ್ ಏನ್ ಆದೇಶವನ್ನ ಹೊರಡಿಸಿದ್ರು ಅಂತ ಹೇಳ್ತೀವಿ ಕೇಳಿ. ಮುಸ್ಕಾನ್ ಮಿಶ್ರಾಗೆ ಒಂದು ಆದೇಶದ ಪ್ರತಿ ಬಂದಿತ್ತು. ಅದನ್ನ ಕಳಿಸಿದ್ದು ಸಮಾಜವಾದಿ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾದ ಜೂಹಿ. ಆ ಪತ್ರದಲ್ಲಿ ಕೇವಲ ಒಂದೇ ಲೈನ್ ಬರೆಯಲಾಗಿತ್ತು, ನಿಮ್ಮನ್ನ ಈ ಕ್ಷಣದಿಂದ ರಾಷ್ಟ್ರೀಯ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆಯಲಾಗುತ್ತೆ. ಮುಸ್ಕಾನ್ ಈ ಲೆಟರ್ ಬಂದ ನಂತರ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಇದನ್ನ ನೋಡಿ ಡಿಸೈಡ್ ಮಾಡ್ಬೇಕು ಯುಪಿಯ ಮಂದಿ, ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಸಿಎಂ ಆಗ್ಬೇಕಾ ಅಥವಾ ಯೋಗಿಜಿಯೇ ಮುಂದುವರಿಸಬೇಕಾ ಅಂತ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಮುಸ್ಕಾನ್ ಪೋಸ್ಟ್ ನಲ್ಲಿ ಹೇಳ್ತಾರೆ, ನನ್ಗೆ ಮಹಿಳಾ ಘಟಕದ ಅಧ್ಯಕ್ಷೆ ಜೂಹಿಯಿಂದ ಪತ್ರ ಬಂದಿದೆ. ಅದರಲ್ಲಿ ನನ್ನನ್ನ ರಾಷ್ಟ್ರೀಯ ಮಹಿಳಾ ಘಟಕದ ಕಾರ್ಯದರ್ಶಿ ಹುದ್ದೆಯಿಂದ ತೆಗೆದು ಹಾಕಿದ್ದಾರೆ ಅಂತ. ಆದ್ರೆ ನನ್ನ ಮಾತನ್ನ ಅವರು ಕೇಳಿಸ್ಕೊಂಡಿಲ್ಲ, ನನ್ಗೆ ಮಾತಾಡೋಕೆ ಅವಕಾಶ ಕೂಡ ಕೊಟ್ಟಿಲ್ಲ ಅಂತ. ಜೊತೆಗೆ ನನ್ಗೆ ಈ ಹುದ್ದೆ ಹೋಗಿರೋದಕ್ಕೆ ಖಂಡಿತ ದುಃಖ ಇಲ್ಲ. ಆದ್ರೆ ಈ ವಿಷಯವನ್ನ ಕೆದಕಿದಾಗ ನನ್ನನ್ನ ಯಾಕೆ ಹುದ್ದೆಯಿಂದ ತೆಗೆದ್ರು ಅನ್ನೋದು ಗೊತ್ತಾಗುತ್ತೆ. ಅದನ್ನ ಕೇಳಿದಾಗ ನನ್ಗೆ ಶಾಕ್ ಆಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಫೋಟೋವನ್ನ ಶೇರ್ ಮಾಡಿದ್ದೆ. ಅದರ ನಂತರ ಈ ರೀತಿಯ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ. ಈಗ ಪ್ರಶ್ನೆ ಏನಂದ್ರೆ, ಮುಸ್ಕಾನ್ ಮಿಶ್ರಾ ಹಾಕಿಕೊಂಡ ಆ ಫೋಟೋ ಯಾರದ್ದು? ಆ ಫೋಟೋ ಅಯೋಧ್ಯೆಯ ಹನುಮಾನ್ ಗಢ್ನ ಸಂತರಾದ ರಾಜುದಾಸ್ ಅವರ ಫೋಟೋ. ರಾಜುದಾಸರಿಂದ ಆಶೀರ್ವಾದ ಪಡೆದುಕೊಳ್ತಿರುವ ಫೋಟೋವನ್ನ ಮುಸ್ಕಾನ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಕೊಂಡ್ರು. ಈ ಫೋಟೋವನ್ನ ಅಖಿಲೇಶ್ ಯಾದವ್ ವರೆಗೂ ಕೂಡ ತಲುಪಿಸಲಾಗಿತ್ತು. ನೋಡಿ, ನಿಮ್ಮ ಪಕ್ಷದ ನಾಯಕಿ ಹಿಂದೂ ಸಂತರಿಂದ ಆಶೀರ್ವಾದ ಪಡಿತಾ ಇದ್ದಾರೆ ಅಂತ ಹೇಳ್ತಾರೆ. ಈ ಫೋಟೋ ಅಲ್ಪಸಂಖ್ಯಾತರ ಗುಂಪಿನವರೆಗೂ ತಲುಪಿತು. ಈಗ ಸಮಾಜವಾದಿ ಪಾರ್ಟಿಯ ಮುಸ್ಲಿಂ ಶಾಸಕರು ನಾಯಕರು ಅಖಿಲೇಶ್ ಯಾದವ್ಗೆ ಕರೆ ಮಾಡ್ತಾರೆ, ನಾವು ನಿಮ್ಗೆ ನಮ್ಮವರ ವೋಟ್ಗಳನ್ನ ಹಾಕಿಸ್ತಾ ಇದ್ದೀವಿ, 37 ಸಂಸದರಿಗೆ ಲೋಕಸಭೆಗೆ ಕಳ್ಸಿದ್ದೀವಿ, ಇಷ್ಟೆಲ್ಲ ಮಾಡಿದ್ರು ನಾವು ಇದನ್ನ ನೋಡ್ಬೇಕಂತ. ಸಮಾಜವಾದಿ ಪಕ್ಷದ ಮಹಿಳಾ ಘಟಕದ ರಾಷ್ಟ್ರೀಯ ಕಾರ್ಯದರ್ಶಿ ಒಬ್ಬರು ಹಿಂದೂ ಸಂತರಿಂದ ಆಶೀರ್ವಾದ ಪಡಿತಾ ಇದ್ದಾರೆ. ಅಯೋಧ್ಯೆಗೆ ಹೋಗ್ತಾರೆ. ರಾಮ ಮಂದಿರಕ್ಕೆ ಹೋಗಿ ರಾಮಲಲ್ಲನ ಆಶೀರ್ವಾದ ಕೂಡ ಪಡಿತಾರೆ. ಇದೇ ರೀತಿ ನಡೀತಾ ಇದ್ರೆ ಮುಂದೆ ನಮ್ಮಿಂದ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ ಕೂಡ ಹೇಳ್ತಾರೆ. ಅಖಿಲೇಶ್ ಯಾದವ್ಗೆ ಮುಸ್ಲಿಂ ಮುಖಂಡರಿಂದ ಒತ್ತಡ ಬಂದ ಕೂಡಲೇ ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿಯ ಮಹಿಳಾ ಘಟಕದ ಅಧ್ಯಕ್ಷರಾದ ಜೂಹಿ ಅವರಿಗೆ ಕಾಲ್ ಮಾಡ್ತಾರೆ. ಈ ತಕ್ಷಣವೇ ಮುಸ್ಕಾನ್ ಮಿಶ್ರಾ ಅವರನ್ನ ಹುದ್ದೆಯಿಂದ ಕೆಳಗೆ ಇಳಿಸಿ ಅಂತ ಆದೇಶ ಕೂಡ ಮಾಡ್ತಾರೆ. ಮುಸ್ಕಾನ್ ಮಿಶ್ರಾ ಅವರಿಂದ ಅಭಿಪ್ರಾಯ ಕೂಡ ಕೇಳದೆ, ಕಾರಣ ಕೂಡ ಕೇಳದೆ ಅವರನ್ನ ಹುದ್ದೆಯಿಂದ ಕೆಳಗಿಳಿಸ್ತಾರೆ. ಈಗ ಅಸಲಿ ಕತೆ ಬರ್ತಾ ಇರೋದು ಏನಂದ್ರೆ, ಮುಸ್ಕಾನ್ ಸಂತರಾದ ರಾಜುದಾಸ್ ಅವರ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಈ ರಾಜುದಾಸ್ ಮಹಾಕುಂಭ ಮೇಳದಲ್ಲಿ ಮುಲಾಯಂ ಸಿಂಗ್ ಯಾದವ್ ವಿರುದ್ಧ ಮಾತಾಡಿದ್ರು, ಅವರನ್ನ ಅವಮಾನ ಮಾಡಿದ್ರು. ಅಂತವರ ಜೊತೆ ಫೋಟೋ ತೆಗೆಸಿಕೊಂಡಿದ್ದೀರಿ ಅಂತ ಹೇಳ್ತಾರೆ.
ಈಗ ಕತೆ ಏನಂದ್ರೆ, ಮಹಾಕುಂಭ ಮೇಳದ ಸಮಯದಲ್ಲಿ ಅಖಿಲೇಶ್ ಯಾದವ್ ಅವರ ಸೋಷಿಯಲ್ ಮೀಡಿಯಾ ಖಾತೆಯಿಂದ ಮುಲಾಯಂ ಸಿಂಗ್ ಯಾದವ್ ಅವರ ಫೋಟೋ ಶೇರ್ ಮಾಡಿದ್ರು. ಈ ಫೋಟೋದಲ್ಲಿ ಯಾರ್ಯಾರು ಪ್ರಯಾಗ್ರಾಜ್ಗೆ ಹೋಗ್ತಿರೋ ಅವರು ಮುಲಾಯಂ ಸಿಂಗ್ ಯಾದವ್ಗೆ ಕೈ ಮುಗಿದು ಹೋಗಿ ಅಂತ ಪೋಸ್ಟ್ ಹಾಕಿದ್ರು. ಇದನ್ನ ರಾಜು ದಾಸ್ ಅವರು ಖಂಡಿಸಿದ್ರು. ಈಗ ಅವರ ಜೊತೆ ಮುಸ್ಕಾನ್ ಮಿಶ್ರಾ ಫೋಟೋ ತೆಗೆಸಿಕೊಂಡಿದ್ದನ್ನ ಅವರಿಗೆ ಸಹಿಸಿಕೊಳ್ಳೋಕೆ ಆಗ್ಲಿಲ್ಲ. ಒಟ್ನಲ್ಲಿ ಸನಾತನ ಧರ್ಮದ ಬಗ್ಗೆ ಒಲವಿರೋದು ಅಖಿಲೇಶ್ ಯಾದವ್ಗೆ ಸಹಿಸಿಕೊಳ್ಳೋಕೆ ಆಗಿಲ್ಲ. ಯಾಕಂದ್ರೆ ಅವರ ಮೇಲೆ ಬಹಳ ದೊಡ್ಡ ವೋಟ್ ಬ್ಯಾಂಕಿನ ಒತ್ತಡ ಇದೆ. ಅಖಿಲೇಶ್ ಯಾದವ್ಗೆ ತಮ್ಮ ಧರ್ಮಕ್ಕಿಂತ ಅವರ ವೋಟ್ ಬ್ಯಾಂಕ್ ತುಂಬಾ ಮುಖ್ಯವಾಗಿದೆ. ಬೇಕಾದ್ರೆ ಮಸೀದಿಗೆ ಹೋಗಿ ಕೂತ್ಕೊಳ್ತಾರೆ, ಆದ್ರೆ ಅಯೋಧ್ಯೆಗೆ ಕಾಲಿಡೋದಿಲ್ಲ. ಇದು ಮುಸ್ಕಾನ್ ಮಿಶ್ರಾಗೆ ಅಷ್ಟೇ ಅಲ್ಲ, ಅವಧೇಶ್ ಪ್ರಸಾದ್ ಅವರಿಗೂ ಕೂಡ ಹಿಂಗೆ ಆಗಿತ್ತು. ಕಳೆದ ತಿಂಗಳು ಅವರ ವಿಡಿಯೋ ಕೂಡ ವೈರಲ್ ಆಗಿತ್ತು. ಅವರು ಕೂಡ ಹನುಮಾನ್ ಗಡಿಯ ಸಂತರ ಜೊತೆ ಇರೋದು, ಶ್ರೀರಾಮನ ಆಶೀರ್ವಾದ ಪಡೆಯೋದು ಗೊತ್ತಾಗಿತ್ತು. ಇದರ ನಂತರ ಅವಧೇಶ್ ಪ್ರಸಾದ್ರನ್ನ ಪಕ್ಷದಲ್ಲಿ ಮೂಲೆ ಗುಂಪು ಮಾಡ್ತಾರೆ. ಅವರಿಗೆ 2 ಆಪ್ಷನ್ ಕೊಡಲಾಗಿತ್ತಂತೆ. ಒಂದು, ಸಮಾಜ್ವಾದಿ ಪಾರ್ಟಿಯನ್ನ ಬಿಟ್ಟು ಅಯೋಧ್ಯೆಗೆ ಹೋಗು, ಇಲ್ಲ ಸನಾತನ ಧರ್ಮವನ್ನ ಬಿಟ್ಟು ಸಮಾಜ್ವಾದಿ ಪಾರ್ಟಿಯಲ್ಲಿರುವಂತ. ನಂತರ ಅವಧೇಶ್ ಪ್ರಸಾದ್ ಮೀಡಿಯಾ ಮುಂದೆ ಕಾಣಿಸಿಕೊಳ್ಳೇ ಇಲ್ಲ. ಅವಧೇಶ್ ಪ್ರಸಾದ್ ಹೇಳಿ ಕೇಳಿ ದಲಿತರ ದೊಡ್ಡ ನಾಯಕ. ಆ ಕಾರಣಕ್ಕೆ ಕೇವಲ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಆಕ್ಷನ್ ತಗೊಂಡಿಲ್ಲ. ಅದೇ ಮುಸ್ಕಾನ್ ಮಿಶ್ರಾ ಬ್ರಾಹ್ಮಣರಾಗಿದ್ರು, ಸೊ ಅವರ ಮೇಲೆ ಇಮಿಡಿಯೇಟ್ ಆಕ್ಷನ್ ಆಗುತ್ತೆ. ಬಿಡಿ, ಇದೆಲ್ಲ ಬೈ ಬರ್ತ್ ಬರೋದು. ಅಖಿಲೇಶ್ ಯಾದವ್ ಅವರ ತಂದೆ ರಾಮ ಭಕ್ತರ ಮೇಲೆ ಗುಂಡನ್ನ ಹಾರಿಸಿದ್ದವರು. ಅಂಥದ್ರಲ್ಲಿ ರಾಮನ ದರ್ಶನ ಮಾಡಿದವರನ್ನ ಹುದ್ದೆಯಿಂದ ತೆಗೆದು ಹಾಕೋದು ದೊಡ್ಡದೇನಲ್ಲ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.